ನನ್ನ ಹೆಸರು ಸತೀಶ್ ಅಂತ. ನಾನು ಕಡವಂಸಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಆಸ್ ಎ ಅಡ್ಮಿನ್ ಮ್ಯಾನೇಜರ್ ಆಗಿ. ಮೋಸ್ಟ್ ಆಫ್ ಟೈಮ್ ನಾವು ರೆಸಿಡೆಂಟ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ಯಾಕಂದರೆ ನಾವು ಇನ್ಸೈಡ್ ಬರಬೇಕಾಗುತ್ತೆ, ಬಂದು ಅವರ ರೆಸಿಡೆಂಟ್ಸ್ಗಳು ಇರ್ತಾರೆ, ಅವ್ರ ಹತ್ರ ಮಾತಾಡಬೇಕಾಗುತ್ತೆ. ಅವ್ರು ಹೇಳ್ತಾ ಇರ್ತಾರೆ ನಮಗೆ ಅದು ಇದು ಬೇಕು ಅದು ಬೇಕು, ಫ್ಯಾಮಿಲಿಗಳನ್ನ ವಿಸಿಟ್ ಮಾಡಿಲ್ಲ ಮಾಡಬೇಕು, ಅವ್ರ ಜೊತೆ ಫ್ಯಾಮಿಲಿ ಜೊತೆ ಮಾತಾಡಿದ್ದೀನಿ, ಮತ್ತು ಔಟಿಂಗ್ ಹೋಗಬೇಕು, ಔಟಿಂಗ್ ಎಲ್ಲ ಪ್ಲ್ಯಾನ್ ಇರುತ್ತೆ, ಅಲ್ಲೆಲ್ಲ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಮೂವಿ ಔಟ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಅದೆಲ್ಲ ಕೇಳ್ತಾ ಇರ್ತಾರೆ ಯಾವಾಗ ಹೋಗಬೇಕು ಅಂತ. ಸೊ ಬೇಸ್ಡ್ ಆನ್ ದ ಫ್ಯಾಮಿಲಿ ಕನ್ಫರ್ಮೇಷನ್ ಮತ್ತು ಕನ್ಸರ್ನ್ ನಾವೇನು ಮಾಡ್ತೀವಿ, ಒಂದು ಪ್ಲ್ಯಾನ್ಸ್ ಔಟಿಂಗ್ ಪ್ಲ್ಯಾನ್ಸ್ ಎಲ್ಲ ಡಿಸೈಡ್ ಮಾಡಿ ನಾವು ಆವಾಗ ಪ್ಲ್ಯಾನ್ ಮಾಡಿ ನಾವು ರೆಸಿಡೆಂಟ್ಸ್ನ ಸೆಟ್ ಆಫ್ ರೆಸಿಡೆಂಟ್ಸ್ನ ನಾವು ಕಳಿಸ್ಕೊಡ್ತೀವಿ ಆಚೆ. ಲೈಕ್ 20 and 15 ಹಂಗೆ ನಾವು ಒಂದು ಬಸ್ ಇಲ್ಲದ್ರೆ ಮತ್ತು ಕಾರ್ ಇರ್ತದೆ, ಅದ್ರ ಬೇಸ್ ಮೇಲೆ ನಾವು ತೊಗೊಂಡು ಹೋಗ್ತೀವಿ. ಇವಾಗ ಫ್ಯಾಮಿಲೀಸ್ ಯಾರೇ ಬಂದರೂ ಕಡವಂಸ್ಗೆ ಫಸ್ಟ್ ನಮ್ಮನ್ನೇ ರೀಚ್ ಔಟ್ ಆಗೋದು, ಫಸ್ಟ್ ನಮ್ಮನ್ನು ಮಾತಾಡಿಸ್ತಾರೆ. ಫಸ್ಟ್ ಅವ್ನು ಮಾತಾಡಿಸಿದಾಗ ಅವಾಗ ಗೊತ್ತಾಗುತ್ತೆ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ. ವೆದರ್ ದೇ ಕೇಮ್ ಫಾರ್ ಎಂಕ್ವೈರಿ, ಅಡ್ಮಿಷನ್ ಆರ್ ವಿಸಿಟ್. ಅಡ್ಮಿಷನ್ ಇನ್ಪೇಷೆಂಟ್ ಇರೋರು ರಿವ್ಯೂ ಬರ್ತಾ ಇರ್ತಾರೆ, ಅವಾಗ ಬಂದು ವಿಸಿಟ್ ಮಾಡ್ತಾ ಇರ್ತಾರೆ, ರೆಗ್ಯುಲರ್ ವಿಸಿಟ್ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಇರುತ್ತೆ. ಅದನ್ನು ನಾವು ಅಟೆಂಡ್ ಮಾಡ್ತೀವಿ, ಫ್ಯಾಮಿಲೀಸ್ಗಳನ್ನ ಅಟೆಂಡ್ ಮಾಡಿ ಅವರೆಲ್ಲ ಅವ್ರ ಹ್ಯಾಪಿನೆಸ್ಸು ಶೇರ್ ಮಾಡ್ಕೊತಾರೆ. ಅವ್ರು ಯಾವಾಗ ಕಡವಂಸ್ ಬಂದಾಗ ಅವರ ಮಕ್ಕಳು ಇಲ್ಲ ಅವರ ವೆಲ್ ಬೀಯಿಂಗ್ ಫಸ್ಟ್ ಹೆಂಗಿದ್ರು ಬಿಫೋರ್ ಕಮಿಂಗ್ ಟು ಕಡಬಮ್ಸ್ ಅವ್ರು ಹೆಂಗಿದ್ರು ಫಸ್ಟ್ ಅದನ್ನು ನಮ್ಮ ಶೇರ್ ಮಾಡ್ಕೊತಾ ಇರ್ತಾರೆ. ಶೇರ್ ಮಾಡಿಕೊಂಡು ಹೆಂಗೆ ಅವರು ಮೆಡಿಸಿನ್ಸ್ ತೊಗೊಂಡು ಕನ್ಸಲ್ಟೇಷನ್ ತೊಗೊಂಡು ಅವ್ರು ಹೆಂಗೆ ಬೆಟರಾಗಿ ಇಂಪ್ರೂವ್ ಆದರು ಅದನ್ನೆಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊತಾರೆ. ಸೊ ವಿ ಫೀಲ್ ಪ್ರೌಡ್. ಆ ಟೈಮಲ್ಲಿ ನಮಗೆ ತುಂಬ ಖುಷಿಯಾಗುತ್ತೆ ಫ್ಯಾಮಿಲೀಸ್ಗಳು ಫೀಡ್ಬ್ಯಾಕ್ ಕೊಟ್ಟಾಗ. ನಮಗೆ ಸೆಂಟ್ರಲ್ ಸ್ಟೋರ್ ಅಂದರೆ ಇದು ಲೈಕ್ ಒಂದು ಸೂಪರ್ ಮಾರ್ಕೆಟ್ ಥರ. ಸೂಪರ್ ಮಾರ್ಕೆಟಲ್ಲಿ ನಿಮಗೆ ಇವಾಗ ಹೋದಾಗ ನಿಮ್ಗೆ ಎಲ್ಲ ಕಾಣಿಸುತ್ತೆ, A to Z. ನಮ್ಮ ಸೆಂಟ್ರಲ್ ಸ್ಟೋರಲ್ಲೂ ಹಂಗೆ A to Z ಇರುತ್ತೆ. ಇದೆಲ್ಲ ನಮಗೆ ರೆಸಿಡೆಂಟ್ಸ್ ಕೊಡೋದು, ರೆಸಿಡೆಂಟ್ಗೆ ನಾವು ಪ್ರೊವೈಡ್ ಮಾಡ್ತೀವಿ. ರೆಸಿಡೆಂಟ್ಸ್ ಅಂದರೆ ನಾವೇನು ಮಾಡ್ತೀವಿ, ನಾವು ಆನ್ ಟೈಮ್ ಕೊಡೋಲ್ಲ, ನಾವು ಮಂತ್ಲಿ 2 ಟೈಮ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಅದನ್ನು ನಾವು ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ, ಫಸ್ಟ್ ನಮ್ಮ ಕೌನ್ಸಿಲರ್ಸ್ ಇರ್ತಾರೆ. ಕೌನ್ಸಿಲರ್ಸು ರೆಸಿಡೆಂಟ್ಸ್ಗೆ ಏನೇನು ಬೇಕು ಅಂತ ಇರುತ್ತೆ, ಅವ್ರು ಏನೇನು ಬೇಕು ಅಂತ ನಾವು ಆರ್ಡ್ರ್ ಮಾಡ್ತಾರೆ. ಅದನ್ನು ಒಂದು ಸಿಸ್ಟಮ್ ERPಲಿ ಆರ್ಡ್ರ್ ಮಾಡಿ ಅದ್ರ ಬೇಸ್ ಮೇಲೆ ನಾವು ತಂದು ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ದಟ್ ಇಟ್ಸ್ ಫೀಲ್ ಲೈಕ್ ಎ ಸೂಪರ್ ಮಾರ್ಕೆಟ್ ಟು ರೆಸಿಡೆಂಟ್ಸ್. ಸರ್, ಇವೆಂಟ್ಸ್ ಬಗ್ಗೆ ಕಡವಂಸಲ್ಲಿ 2 ಮಾತಾಯಿಲ್ಲ ಸರ್. ಯಾಕಂದರೆ ಇವೆಂಟ್ಸ್ ಇಸ್ ಅ ಮೇನ್ ಥಿಂಗ್ಸ್ ಅಂತ ಹೇಳಬೇಕಂದ್ರೆ ಇಲ್ಲಿ. ಯಾಕಂದರೆ ಇಲ್ಲಿ ಇವೆಂಟ್ಸ್ ಅಂತ ಬಂದ ತಕ್ಷಣ ಫಸ್ಟ್ ರೀಚ್ ಔಟ್ ಆಗ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ಗೆ. ನಮ್ಮ ಹತ್ರ ಪ್ಲ್ಯಾನ್ಸ್ ಕೊಡ್ತಾರೆ. ಬೇಸ್ಡ್ ಆನ್ ದಟ್ ನಾವು ಏನೇನು ಬೇಕೋ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ನಾವು ಆರ್ಗನೈಸ್ ಕಮಿಟಿಯಾಗಿ ನಾವು ಮುಂದೆ ಬರ್ತೀವಿ. ಮುಂದೆ ಬಂದು ಆರ್ಗನೈಸ್ ಮಾಡಿ ನಮ್ಮ ಒ ಪಿ ಪೇಷಂಟ್ಸ್ಗಳನ್ನ ಇನ್ವೈಟ್ ಮಾಡಿ, ಅವ್ರ ಫ್ಯಾಮಿಲೀಸ್ ಇನ್ವೈಟ್ ಮಾಡಿ, ಅವ್ರಿಗೆಲ್ಲ ಫೀಡ್ಬ್ಯಾಕ್ ತೊಗೊಂಡು ನಾವು ಇಲ್ಲೆಲ್ಲ ಅವ್ರಿಗೆ ಫಂಕ್ಷನ್ ಮಾಡಿ, ಅವ್ರಿಗೆ ಸೆಷನ್ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ. ಮತ್ತು ಇವಾಗ ರೀಸೆಂಟಾಗಿ ನಮ್ಮದು ಮೆಂಟಲ್ ಹೆಲ್ತ್ ವೀಕ್ ನಡೀತಿದೆ, ಅಲ್ಲಿ ಫಿಲ್ಮ್ ಫೆಸ್ಟ್ ಎಲ್ಲ ನಡೀತು. ಸೊ ತುಂಬ ಚೆನ್ನಾಗಿ ನಡೀತು. ಸೊ ಔಟ್ಸೈಡಿಂದ ಗೆಸ್ಟ್ಗಳು ಬಂದಿದ್ದಾರೆ, ಮತ್ತು ಸ್ಟೂಡೆಂಟ್ಸು ಬಂದು SVSIಂದ ಸ್ಟೂಡೆಂಟ್ಸು ಬಂದು ಜಾಯ್ನ್ ಆಗಿ ಅವರು ಪಾರ್ಟಿಸಿಪೇಟ್ ಮಾಡಿ. ಬಟ್ ಇಟ್ ವಾಸ್ ಎ ಗ್ರೇಟ್ ಇವೆಂಟ್ ಇನ್ ಕಡಬಮ್ಸ್. ಇವಾಗ ತುಂಬ ಫ್ಯಾಮಿಲೀಸ್ಗಳು ಏನು ಮಾಡ್ತಾರೆ, ದೇ ಆರ್ ಕಮಿಂಗ್ ಫ್ರಮ್ ಅಬ್ರಾಡಿಂದ ಬಂದಿರ್ತಾರೆ ಫ್ಯಾಮಿಲೀಸ್ಗಳು. ಅಬ್ರಾಡಿಂದ ಬಂದು ಯಾಕಂದರೆ ಎಕ್ಸಾಂಪಲ್ ಅವ್ರ ಮಗನೇ ಅಂದ್ಕೊಳ್ಳಿ, ಅಬ್ರಾಡಿಂದ ಫ್ಯಾಮಿಲೀಸೇ ಅಬ್ರಾಡಲ್ಲಿ ಇರ್ತಾರೆ, ಇಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅಬ್ರಾಡಿಂದ ಬರೋದು ಅವ್ರಿಗೆ ರೆಗ್ಯುಲರ್ ಆಗೋದಿಲ್ಲ. ದೇ ವಿಲ್ ಕಮ್ 6 months ಒನ್ಸ್ 1 year ಒನ್ಸ್ ಬರ್ತಾರೆ. ಸೊ ಆ ಟೈಮಲ್ಲಿ ಅವರು ನಮ್ಮ ಹತ್ರ ಬಂದು ನಮ್ಮ ಫ್ಯಾಮಿಲಿ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇರ್ತಾರೆ. ಸೊ ಅವರು ಹೇಳ್ಬೇಕಾದ್ರೆ ನಮಗೆ ಸ್ವಲ್ಪ, ಯಾಕಂದರೆ ನಾನೇನು ಮಾಡ್ತೀವಿ, ನಾವು ಎವ್ರಿ ಡೇ ಅಮ್ಮ ಅಪ್ಪ ನೋಡ್ತಾ ಇರ್ತೀವಿ. ಡೈಲಿ ಅಪ್ಪ ಅಮ್ಮ ಮಗಳು ನೋಡ್ತಾ ಇರ್ತೀವಿ. ಅವ್ರಿಗೇನಾಗುತ್ತೆ, ಅವರು ಇಯರ್ಲಿ ಒನ್ಸ್ ಆರ್ ಟ್ವೈಸ್ ನೋಡ್ತಾರಲ್ಲ. ಸೊ ಅವ್ರು ಹೇಳ್ಕೊಬೇಕಾದ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಸೊ ಬೇಜಾರಲ್ಲೂ ಏನಾಗುತ್ತೆ, ಅವರು ಇಲ್ಲಿ ಬೆಟರಾಗಿ ಫೀಲ್ ಆಗ್ತವ್ರೆ. ಅವ್ರ ಅಪ್ಪ ಅಮ್ಮ ಸ್ಟ್ರಗಲ್ ಪಡ್ತಿರೋದು ಇದು ಅವ್ರು ಚೆನ್ನಾಗಲಿ ಅಂತ, ಬೆಟರ್ ಫೀಲ್ ಆಗಲಿ ಅಂತ ಅಲ್ವಾ. ಅವ್ರು ಇಲ್ಲಿ ಇದ್ದು ಬೆಟರಾಗಿ ಫೀಲ್ ಆಗಿ, ಯಾವುದೇ ಕಾರಣಕ್ಕೂ ಕ್ಯಾಂಪಸ್ ನಿಮಗೆ ಹಾಸ್ಪಿಟಲ್ ಥರ ಅನ್ಸೋದಿಲ್ಲ ಸರ್. ಲೈಕ್ ಇದು ನಿಮಗೆ ಫುಲ್ ಗ್ರೀನರಿ ಆಗಿರುತ್ತೆ, ಮನೆ ಥರನೇ ಫೀಲ್ ಆಗುತ್ತೆ ಸರ್. ನಿಮಗೆ ಮನೆ ಥರನೇ ಫೀಲ್ ಆಗುತ್ತೆ. ಬನ್ನಿ ಇಲ್ಲಿ ಫಸ್ಟ್ ಅವ್ರಿಗೆ ವಿಸಿಟ್ ಮಾಡಿ. ಹೊಸ ಬ್ಲಾಕ್ ಮಾಡಿದ್ದೀವಿ ನಾವು, ಫುಲ್ ಗ್ರೀನರಿ ಇರುತ್ತೆ, ಮನೆ ಥರ ಫೀಲ್ ಆಗುತ್ತೆ. ಸೊ ಅವರು ನಮ್ಮ ರೆಸಿಡೆಂಟ್ಸು ಅವ್ರಿಗೂ ಮನೆ ಥರನೇ ಫೀಲ್ ಆಗುತ್ತೆ. ನಾವೆಲ್ಲ ಲೈಕ್ ಫ್ಯಾಮಿಲಿ ಥರನೇ ಇರ್ತೀವಿ ಇಲ್ಲಿ.